ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಬ್ಯಾಂಕ್ ಇದೀಗ ಕತ್ತರಿಯನ್ನ ಹಾಕಿದೆ. ಸಾಲ ಮಾಡಿದ್ದು ಪತಿ ಹೊಡೆತ ಬಿದ್ದಿದ್ದು ಮಾತ್ರ ಪತ್ನಿಯ ಹಣಕ್ಕೆ. ಗೃಹಲಕ್ಷ್ಮಿ ಯೋಜನೆಗೆ ಹಣಕ್ಕೆ ಬ್ಯಾಂಕ್ ಕತ್ತರಿ. ಸಾಲ ಮಾಡಿದ್ದು ಪತಿದೇವ, ಆದ್ರೆ ಇದ್ರ ಹೊಡೆತ ಬಿದ್ದಿದ್ದು ಪತ್ನಿಗೆ. ಹಾವೇರಿಯ ನಾಗೇಂದ್ರಮಟ್ಟಿ ಕೆವಿಜಿ ಬ್ಯಾಂಕ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಬ್ಯಾಂಕ್ನಲ್ಲಿ 2 ಲಕ್ಷ ರೂಪಾಯಿ ಸಾಲ ಮಾಡಿದ್ದ ಹುಸೇನ್ ಖಾನ್ ಸರಿಯಾಗಿ ಕಂತು ಕಟ್ಟಲು ವಿಫಲ ಹಿನ್ನೆಲೆ ಬ್ಯಾಂಕ್ ಕತ್ತರಿಯನ್ನ ಹಾಕಿದೆ. ಹುಸೇನ್ ಖಾನ್ ಪತ್ನಿ ಶಬಾನಾ ಖಾತೆಗೆ ಬ್ಯಾಂಕ್ ಕತ್ತರಿ. ಮಹಿಳೆಯರ ಖಾತೆಯಲ್ಲಿ ಹಂತ ಹಂತವಾಗಿ ಹಣಕ್ಕೆ ಕತ್ತರಿಯನ್ನ ಹಾಕ್ತಾ ಬಂದಿದೆ. ಗೃಹಲಕ್ಷ್ಮಿ ಹಣಕ್ಕೂ ಬ್ಯಾಂಕ್ ಕೈ ಹಾಕಿದೆ ಎಂದು ಆರೋಪ. ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಭದ್ರತೆ ಇಲ್ಲವೇ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ಕಠಿಣ ಕ್ರಮಕ್ಕೆ ತೀವ್ರ ಒತ್ತಾಯ ಕೇಳಿ ಬರ್ತಾ ಇದೆ. ಈಗಾಗಲೇ ಸರ್ಕಾರ ಹೇಳಿದೆ, ಗೃಹಲಕ್ಷ್ಮಿ ಏನು ಹಣ ಮಹಿಳೆಯರ ಅಕೌಂಟಿಗೆ ಜಮಾ ಆಗುತ್ತೋ ಅದು ಯಾವುದೇ ಸಾಲ ಆಗಿರ್ಬೋದು ಅಥವಾ ಇನ್ಯಾವುದೇ ಕಂತಾಗಿರ್ಬೋದು, ಅದಕ್ಕೆಲ್ಲ ಅದನ್ನ ತೆಗೆದುಕೊಳ್ಳುವಂತಿಲ್ಲ, ಅದನ್ನ ಬ್ಯಾಂಕ್ ಖಾತೆಯಿಂದ ಕಟ್ ಮಾಡ್ಕೊಳ್ಳುವಂತಿಲ್ಲ. ಸರ್ಕಾರ ಈಗಾಗಲೇ ಈ ಆದೇಶವನ್ನ ಹೊರಡಿಸಿದೆ. ಬಟ್ ಇಲ್ಲಿ ಸತತವಾಗಿ ಅಲ್ಲಿ ಏನೋ ಜಾಯಿಂಟ್ ಅಕೌಂಟ್ ಇರುತ್ತೆ ಅಥವಾ ಏನೋ ನಾಮಿನಿ ಇರುತ್ತೆ ಸಾಲಕ್ಕೆ, ಬಟ್ ಏನೋ ಒಂದು ಆಗಿರುತ್ತೆ. ಹಾಗಾಗಿ ಬ್ಯಾಂಕ್ ಇದೀಗ ಈ ರೀತಿಯಾಗಿ ಶಬಾನಾ ಹಣವನ್ನ ಕಟ್ ಮಾಡ್ಕೊಂಡಿದೆ. ಈಗ ಹಳೆ ಬರ್ಕೊಟ್ರ ಹಿಂಗಿದನ ಹಳೆ ಬರ್ಕೊಟ್ರಿ, ಬರೀ ಒಂದು ಸೈನ್ ಮಾಡ್ರಿ ಅಂತ ಹೇಳಿ ಸೈನ್ ಮಾಡಾಗುತ್ತಿಲ್ಲ ಅವ್ರ. ಜಸ್ಟ್ ಒಂದು ಲೆಟರ್ ನ ಬರ್ದು ಕೊಡ್ರಿ ಮೇಡಮ್, ನೀವು ಈ ತರ ಹುಸೇನ್ ಖಾನ್ ಪತ್ನಿ ಶಬಾನಾ ಖಾತೆಗೆ ಬ್ಯಾಂಕ್ ಇದೀಗ ಕತ್ತರಿ ಹಾಕ್ತಿರುವಂತದ್ದು. ಈಗಾಗಲೇ ಸರ್ಕಾರ ಒಂದು ಆದೇಶವನ್ನ ಹೊರಡಿಸಿದೆ. ಗೃಹಲಕ್ಷ್ಮಿ ಹೆಸರಿನಲ್ಲಿ ಏನು ಹಣ ಜಮೆ ಆಗುತ್ತಲ್ವಾ, ಅದನ್ನ ಯಾವುದೇ ಒಂದು ಮಹಿಳೆಯರ ಸಾಲ ಅಂತ ಆಗಿರ್ಬೋದು ಅಥವಾ ಅವ್ರದೇ ವೈಯಕ್ತಿಕ ಸಾಲ ಅಂತ ಆಗಿರ್ಬೋದು ಅಥವಾ ಇದ್ಯಾವುದೋ ಸಂಘಗಳಲ್ಲಿ ಸಾಲವನ್ನ ತೆಗೆದುಕೊಂಡಿರ್ತಾರೆ ಅದಾಗಿರ್ಬೋದು, ಇದಕ್ಕೆಲ್ಲ ಬ್ಯಾಂಕ್ ಅದನ್ನ ಆ ಹಣವನ್ನ ತೆಗೆದುಕೊಳ್ಳುವಂತಿಲ್ಲ, ಆ ಹಣವನ್ನ ಕಟ್ ಮಾಡ್ಕೊಳ್ಳುವಂತಿಲ್ಲ ಅಂತ ಸರ್ಕಾರ ಈಗಾಗಲೇ ಆದೇಶವನ್ನ ಹೊರಡಿಸಿದೆ. ಬಟ್ ಇದು ನೋಡಿ, ಅವರ ಪತ್ನಿ ಇದೀಗ ಪತಿ ಈ ಹಿಂದೆ ಸಾಲವನ್ನ ತೆಗೆದುಕೊಂಡಿರ್ತಾರೆ 2 ಲಕ್ಷ ರೂಪಾಯಿ, ಅದನ್ನ ಕಂತು ರೀತಿಯಲ್ಲಿ ತುಂಬುವುದರಲ್ಲಿ ವಿಫಲ ಆಗಿರುತ್ತೆ. ಆ ಒಂದು ಕಾರಣದಿಂದ ಪತ್ನಿಯ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದ್ದಂತ ಹಣವನ್ನ ತೆಗೆದುಕೊಳ್ತಾ ಇದೆ. ಬ್ಯಾಂಕ್ ಆ ಹಣವನ್ನ ಕಟ್ ಮಾಡ್ಕೊಳ್ತಾ ಇದೆ. ಕೆವಿಜೆ ಬ್ಯಾಂಕ್ ನಿಂದ ಬಂದಿರುವಂತ ಬ್ಯಾಂಕ್ ಮೇಲೆ ಆಗಿರುವಂತ ಆರೋಪ ಇದು. ಸೊ ಹಾಗಾಗಿ ಇದ್ರ ವಿರುದ್ಧ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕು. ಈ ರೀತಿಯಾಗಿ ಹಣವನ್ನ ಕಟ್ ಮಾಡ್ಕೊಂಡ್ರೆ ನಮಗೆ ಇದರಿಂದ ಲಾಸ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇವರು ಇದೀಗ ಮಾತನಾಡ್ತಾ ಇರುವಂಥದ್ದು. ಬಟ್ ಅದೇನೋ ಇರ್ಬೋದು, ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದಕ್ಕೆ ನೋಟಿಸನ್ನು ಜಾರಿ ಮಾಡಬೇಕಾಗಿರುತ್ತೆ ಅಥವಾ ಬ್ಯಾಂಕ್ ತನ್ನದೇ ಆದಂಥ ಒಂದಿಷ್ಟು ಕ್ರಮಗಳನ್ನು ಅನುಸರಿಸಬೇಕಾಗಿರುತ್ತೆ. ಬಟ್ ಏಕಾಏಕಿಯಲ್ಲಿ ಒಬ್ಬರ ಆ ಪತ್ನಿಯ ಒಂದು ಬ್ಯಾಂಕ್ ಖಾತೆಯಿಂದ ಹಣವನ್ನು ತೆಗೆದುಕೊಳ್ಳೋದು ಅಂತ ಅಂದರೆ ಇದು ಸಮಂಜಸವಲ್ಲ. ಯಾಕಂದರೆ ಅದಿದ್ರೆ ಆದಂಥ ರೂಲ್ಸು ರೆಗ್ಯುಲೇಷನ್ಸು ಒಂದಿಷ್ಟು ಕಂಡೀಷನ್ಸು ಇರುತ್ತೆ, ಅದನ್ನು ಫಾಲೋ ಮಾಡಬೇಕು. ಬಟ್ ಇಲ್ಲಿ ಅದು ಫಾಲೋ ಆಗಿಲ್ಲ ಅನಿಸುತ್ತೆ. ಹೀಗಾಗಿ ಸದ್ಯಕ್ಕೆ ಆ ಪತಿ ಮತ್ತು ಪತ್ನಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಳೆ ಬರ್ಕೊಟ್ರಿ, ಬರೀ ಒಂದು ಸೈನ್ ಮಾಡ್ರಿ ಅಂತ ಹೇಳಿ ಸೈನ್